ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. ಬಹುಶಃ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಒಂದು ಸಂಘಟನೆ 300ನೇ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ದು ನಾನು ನೋಡಿದ್ರಲ್ಲಿ ಅಪರೂಪದ ಘಟನೆ ಅಂತೇಳಿ ನಾನು ಭಾವಿಸಿ ಪಂಚವರ್ಣ ಗೆಳೆಯರಿಗೆ ಮತ್ತು ಎಲ್ಲ ಶ್ರಮಪಟ್ಟಂಥ ತಂಡಗಳಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು. ಬಹುತೇಕ ನಿನ್ನೆ ದಿಶಾ ಮೀಟಿಂಗ್ ಇತ್ತು, ರಾಘವೇಂದ್ರ ತಗೊಳ್ಬೇಕಾಗಿತ್ತು, ನಾನೇ ತಗೊಂಡಿದ್ದೆ. ಮೊದಲು ಬಂದ ಚರ್ಚೆ ಏನಂತ ಹೇಳಿದರೆ ಈ ಸ್ವಚ್ಛತೆಯಲ್ಲಿ ಉಡುಪಿ ಜಿಲ್ಲೆ ಯಾವ ಮಾನದಂಡದಲ್ಲಿದೆ ಅಂತೇಳಿ. ಆಗ ಪ್ರತೀಕ್ ಬಾಯ್ ಎಲ್ಲರೂ ಅಂಕಿಅಂಶಗಳ ಪ್ರಕಾರ ಉತ್ತರ ಕೊಡ್ತಾ ಹೇಳಿದರು, ಈ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ ಕೂಡ ನಾವು ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಬೇಕಾದ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಆದರೆ ಕೆಲವು ರಸ್ತೆ ಮೇಲೆ ಬಿಸಾಡಿ ಹೋಗ್ತಾ ಇದ್ದಾರೆ, ಅದಕ್ಕೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಹೊಸ ಒಂದು ಯೋಚನೆ ಮಾಡಿ ಅದರ ಮೂಲಕ ಆ್ಯಪ್ಗಳ ಮೂಲಕ ಎಲ್ಲೇ ಕಸ ಬಿದ್ದರೂ ಕೂಡ ಆ ಕಸ ಹಾಕಿದ್ದವರಿಗೆ ಮತ್ತು ಸ್ವಚ್ಛ ಮಾಡದೇ ಇದ್ದವರಿಗೆ ದಂಡ ಹಾಕುವಂಥ ಪ್ರಕ್ರಿಯೆಗಳನ್ನು ನಾವು ಮಾಡ್ತೇವೆ, ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೆಲ್ಲಾದರೂ ಅನುಷ್ಠಾನ ಆಗಿ ಕಾರ್ಯಗತಕ್ಕೆ ಬಂದರೆ ದೇಶ ನನಗೆ ಗೊತ್ತಿಲ್ಲ, ನಾನು ಇನ್ನೂ ಪೂರ್ಣ ಅಧ್ಯಯನ ಮಾಡಿಲ್ಲ, ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆ ಪ್ರಥಮವಾಗುತ್ತೆ ಅಂತ ಅನಿಸುತ್ತೆ ನನಗೆ. ಮತ್ತು ಅದರ ಮೂಲಕ ದೇಶಕ್ಕೊಂದು ಮಾದರಿ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಪ್ರತಿ ಗ್ರಾಮ ಪಂಚಾಯತಿಗಳು ಸ್ವಚ್ಛತಾ ವ್ಯಾಪ್ತಿಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಪ್ರತಿಯೊಂದು ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಬೇಕು. ಎಲ್ಲ ಆನಂದ್ ಕುಂದರಂಥ ಹಿರಿಯರು ಮತ್ತು ಎಲ್ಲ ತಂಡ ಇದು ನಮ್ಮ ಕೆಲಸ ಅಂತೇಳಿ ಪ್ರಯತ್ನ ಮಾಡಬೇಕು. ಜೊತೆಗೆ ಕಸ ಬಿಸಾಡೋರಲ್ಲೂ ಕೂಡ ಜಾಗೃತಿ ಬರಬೇಕು. ಯಾವುದೋ ಒಂದು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಈ ಸ್ಕೂಟ್ರಲ್ಲಿ ತಂದು ಕಸ ಬಿಸಾಡಿ ಹೋಗುವಂಥ ಮಟ್ಟಕ್ಕೆ ನಾವು ಇನ್ನೂ ಇದ್ದರೆ ಇದಕ್ಕೆ ಯಾರು ಪರಿಹಾರ ಮಾಡಬೇಕು ಅನ್ನೋ ನೆಲೆ ಇರುತ್ತೆ. ನಮ್ಮ ಜಾಗೃತಿಯನ್ನು ಮಾಡೋಣ. ಪ್ರತಿ ವಾರವೂ ಕೂಡ ಇದನ್ನು ಸ್ವಚ್ಛತೆ ಮಾಡೋದ್ರ ಜೊತೆಯಲ್ಲಿ ಮತ್ತೆ ಈ ವೇಸ್ಟ್ ಮ್ಯಾನೇಜ್ಗಳ ವಿಲೇವಾರಿಯಲ್ಲಿ ಜಾಗೃತಿ ಮಾಡಿಕೊಂಡು ನಾವಾಗಿ ಕಸ ಬಿಸಾಡಬಾರ್ದು ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಈ ಚಾಲನೆ ಕೊಟ್ಟಂಥ ಆನಂದ್ ಕುಂದರ್ರು, ನಾನು ದೀಪಾವತಿ ನಾನಾದರೂ ಕೂಡ ಕೈ ಹಿಡ್ಕೊಂಡು ಆನಂದ್ ಕುಂದರ್ರೆ, ಆದ್ದರಿಂದ ನೀವೇ ಉದ್ಘಾಟನೆ ಮಾಡಿದಾಗ ಅಂತೇಳಿ ನಮ್ಮ ಲೆಕ್ಕ. ಎಲ್ಲರ ಪರವಾಗಿ ಅಭಿನಂದನೆ ಹೇಳಿ ಪಂಚವರ್ಣ ಗೆಳೆಯರ ಬಳಗಕ್ಕೆ ಮತ್ತು ಅವರ ಇಡೀ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸಿ ಈ ಮೂಲಕ ಇಡೀ ದೇಶದಲ್ಲಿ ಜನಜಾಗೃತಿ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಹರಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಇಡೀ ಕರ್ನಾಟಕದಲ್ಲಿ ಕೋಡಿ ಗ್ರಾಮ ಪಂಚಾಯತ್ ಬೆಸ್ಟ್ ಗ್ರಾಮ ಪಂಚಾಯತ್ ಅಂತ ಆಲ್ರೆಡಿ ಪಾಯಿಯಿಂದ ದೃಢೀಕರಿಸಿದ್ದೀವಿ ಅಂತ. ಇನ್ನೊಂದು ಏನಿದ್ದಾವೆ ಇಲ್ಲಿ ನಮ್ಮಲ್ಲಿ ಸರ್ 24/7 ಒಂದು ನೀರಿನ ವ್ಯವಸ್ಥೆ ಎಲ್ಲ ಪಂಚಾಯತ್ ಮೆಂಬರ್ಸ್ ಮಾಡಿದ್ದಾರೆ. ಅಧ್ಯಕ್ಷರು ಡೆಲ್ಲಿಗೆ ಹೋಗಿ ಜಲ್ ಮಹೋತ್ಸವ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಅದು ಸರ್ಟಿಫಿಕೇಷನನ್ನು ತಗೊಂಡಿದ್ದಾರೆ. ಸ್ವಚ್ಛತಾ ಕರ್ಮಿಯಲ್ಲಿ ಸರ್ ಉಡುಪಿ ಜಿಲ್ಲೆ ಮೊದಲನೇ ಜಿಲ್ಲೆ ಆಗ್ತದೆ ಸರ್. ನಮ್ಮಲ್ಲಿ ಸ್ವಚ್ಛತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸ್ವಚ್ಛತಾ ಕರ್ಮಿಗಳಿಗೆ ಕನಿಷ್ಠ ವೇತನ ಈಗ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಸೊ ಎಲ್ಲರಿಗೆ ಅದರಿಂದ ಒಂದು ಆ ಗೌರವ ಧನ ನಾವು ಹೇಳ್ತಿದ್ದೀವಿ ಸರ್. ಆ ಗೌರವ ಧನದಿಂದ ಗೌರವ ಸಿಗಬೇಕು ಅಂದರೆ ಅವ್ರಿಗೆ ಕನಿಷ್ಠ ವೇತನ ಒಂದು ಸಿಗಬೇಕು, ಆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್. ಅವು ಕ್ಲೀನಿಂಗ್ಗೆ ಇವತ್ತು ಹೋಗ್ತೀರಿ, ದಯವಿಟ್ಟು ನಿಮ್ಮ ಚೀಲ ಅಲ್ಲಿ ನಿಮಗೆ ಬ್ಯಾಗ್ ಕೊಡ್ತಾರೆ, ಗ್ಲವ್ಸ್ ಕೊಡ್ತಾರೆ. ಈ ಗ್ಲವ್ಸಿಂದಾನೇ ನೀವು ಕಸವನ್ನು ಕಲೆಕ್ಟ್ ಮಾಡಬೇಕು. ಮತ್ತು ನೀವು ಕಲೆಕ್ಷನ್ ಮಾಡುವಾಗನೇ ಅದು ಸೆಗ್ರಿಗೇಟ್ ಮಾಡಿ ಕಲೆಕ್ಟ್ ಮಾಡಿ. ಯಾಕಂದರೆ ನಾವು ಇವತ್ತು ಏನು ಡ್ರೈವ್ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ಒಂದೇ ಚೀಲೆಯಲ್ಲಿ ಎಲ್ಲ ಕಸ ವೇಸ್ಟ್ ಮಾಡಿ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಮತ್ತೆ ನಮಗೆ ಇಲ್ಲಿ ಸೆಗ್ರಿಗೇಷನ್ಗೆ ಟೈಮ್ ತಗೊಳುತ್ತೆ. ಸೊ ದಯವಿಟ್ಟು ಅದನ್ನು ಕೂಡ ನಮಗೆ ಯಾವಾಗಲೂ ಕಸ ನಾವು ಕಲೆಕ್ಟ್ ಮಾಡ್ತೀವಿ, ನಾವು ಸೆಪ್ರೇಟಾಗಿ ಒಂದು ಸೆಪ್ರೇಟ್ ಕ್ಯಾಟಗರಿದು ಇರೋದು. ಯಾರು ಗ್ಲಾಸ್ ಕಲೆಕ್ಟ್ ಮಾಡ್ತಾರೆ ಅವ್ರು ಗ್ಲಾಸ್ ಕಲೆಕ್ಟ್ ಮಾಡಬೇಕು, ಯಾರು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾರೆ ಅವರು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಬೇಕು, ಯಾರು ಇದೇ ರೀತಿಯಲ್ಲಿ ಚಪ್ಪಲಿ ಅಥವಾ ನಾನ್ ರೀಸೈಕ್ಲೇಬಲ್ ಕಲೆಕ್ಟ್ ಮಾಡ್ತಾರೆ, ಬಟ್ಟೆ ಕಲೆಕ್ಟ್ ಮಾಡ್ತಾರೆ, ಅವರು ಅದೇ ರೀತಿಯಲ್ಲಿ ಅದೇ ಕ್ಯಾಟಗರಿದು ವೇಸ್ಟ್ ಕಲೆಕ್ಟ್ ಮಾಡಬೇಕು. ಸೊ ದಯವಿಟ್ಟು ಈಗ ಕಲೆಕ್ಷನಲ್ಲಿ ಕೂಡ ತಾವು ದಯವಿಟ್ಟು ಸೆಗ್ರಿಗೇಟ್ ಆಗಿ ವೇಸ್ಟನ್ನು ಕಲೆಕ್ಟ್ ಮಾಡಿ. ಅದರಿಂದ ನಮ್ಮ SLRM ವರ್ಕರ್ಸ್ಗೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಥ್ಯಾಂಕ್ ಯು. ಇವತ್ತು ನಾವೆಲ್ಲರೂ ಕೂಡ ಪಂಚವರ್ಣದ ಒಂದು ಬೀಚ್ ಕ್ಲೀನಿಂಗಿನ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಜೊತೆ ಆಗಿದ್ದೀವಿ. ಪಂಚವರ್ಣ ಸಂಘಟನೆ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಒಂದು ಹೆಮ್ಮೆಯ, ಈ ಭಾಗದ ಒಂದು ಹೆಮ್ಮೆಯ ಒಂದು ಸಂಸ್ಥೆಗಳಲ್ಲಿ ಅದು ಒಂದು. ಇವತ್ತು ಅದರ 300ನೇ ವಾರದ ಬೀಚ್ ಕ್ಲೀನಿಂಗ್ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಕ್ಲೀನ್ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇನ್ವಾಲ್ವ್ ಆಗಿದ್ವಿ. ನಮ್ಮ ಶ್ರೀನಿವಾಸ್ ಪೂಜಾರಿ ಸರ್ ಅವರು ಮತ್ತೆ ಆನಂದ್ ಸಿ ಕುಂದರ್ ಅವರು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪ್ರತೀಕ್ ಬಾಯಲ್ ಸರ್ ಅವರು ನಮ್ಮ CEO ಉಡುಪಿ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಇದರ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ಸ್ವಚ್ಛತೆ ಕಡೆಗೆ ಒಂದು ಸಣ್ಣ ಹೆಜ್ಜೆ ಅನ್ನುವಂಥ ಒಂದು ಕಾನ್ಸೆಪ್ಟಿನ ಜೊತೆಗೆ ಪ್ಲಾಸ್ಟಿಕ್ ಮುಕ್ತವಾಗಿರುವಂತ, ಅಂದ್ರೆ ನಾವು ದಾರಿ ಬದಿಯಲ್ಲಿ ಕಸ ಬಿಸಾಕುವಂಥದ್ದು, ನಮ್ಮ ಸರೌಂಡಿಂಗ್ಸ್ ಅಲ್ಲೂ ನಾವು ಕಸವನ್ನ ಕ್ಲೀನ್ ಮಾಡಿಕೊಳ್ಳದೆ ಇಟ್ಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ
ಈ ಸಂಘಟನೆಯವರಿಗೆ ಮುಂದಿನ ದಿನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಾವೆಲ್ಲರೂ ಇದರಲ್ಲಿ ಭಾಗಿಯಾಗ್ಲಿಕ್ಕೆ ನಮ್ಗೆಲ್ರಿಗೂ ತುಂಬಾ ಸಂತೋಷ ಆಗ್ತಾ ಇರುವಂತ ಒಂದು ವಿಚಾರ. ಇವತ್ತು ನಾವು ಕೋಟಾ ಬೀಚಲ್ಲಿ ನಾವೆಲ್ಲರೂ ಇವತ್ತು ಕ್ಲೀನಿಂಗ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆ ಆಗಿದ್ದೀವಿ. ಮುಂದೂ ಕೂಡ ನಾವು ಅವ್ರ ಜೊತೆ ಇದ್ದು ನಮ್ಮ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನ ಸ್ವಚ್ಛತೆ ಕಡೆಗೆ ಇಟ್ಕೊಂಡ್ರೆ ಖಂಡಿತ ನಮ್ಮ ಜಿಲ್ಲೆಯನ್ನ ಸ್ವಚ್ಛ ಜಿಲ್ಲೆಯಾಗಿ ನಾವು ಮಾರ್ಪಾಡು ಮಾಡ್ಕೊಳ್ಬಹುದು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತು ಪಂಚವರ್ಣ ಯುವಕ ಮಂಡಲದವರ ಸ್ವಚ್ಛತಾ ಅಭಿಯಾನದ 300ನೇ ಆದಿತ್ಯವಾರ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲಿವರೆಗೆ ಅಂತ ಹೇಳಿದರೆ ಕುಂದಾಪುರದಿಂದ ಹಿಡಿದು ಕೋಡಿ ಈ ಭಾಗದವರೆಗಿನ ಎಲ್ಲ ಈ ಬೀಚು ಮತ್ತು ಬೇರೆ ಬೇರೆ ಕ್ಲೀನ್ ಮಾಡುವಂತಹ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಶಾಲಾ ಕಾಲೇಜುಗಳು ಈ ಭಾಗದ ಎಲ್ಲ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಿ ಬಹಳ ಸಂತೋಷದ ಸಂಗತಿ ಹೌದು, ಬೇಸರದ ಸಂಗತಿ ಹೌದು. ಸಂತೋಷದ ಸಂಗತಿ ಅಂತೇಳಿ ಹೇಳಿದರೆ, ಇಷ್ಟು ಜನ ಒಟ್ಟಾಗಿ ಅವೇರ್ನೆಸ್ ಮೂಡಿಸಿ ಈ ಕಸಗಳನ್ನು ಹೇಗಬೇಕಂತ ಹೇಳೋ ಒಂದು ಹುಮ್ಮಸ್ಸಿನಿಂದ ನೀವೆಲ್ಲ ಬಂದದ್ದಕ್ಕೆ ಸಂತೋಷ ಆಗ್ತದೆ. ಆದರೆ ನಾವು ಪ್ರತಿ ಸಾರಿ ತೆಗೆದಾಗೂ ಪುನಃ ಈ ಕಸ ಹಾಕ್ತಾ ಇರುವುದು ಬೇಸರ ತರ್ತದೆ. ಖಂಡಿತ ಎಲ್ರಿಗೂ ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಹೇಳೋ ಒಂದು ಧ್ಯೇಯ ವಾಕ್ಯದಿಂದ ನಾವೆಲ್ಲರೂ ಕೆಲಸ ಮಾಡಿದರೆ ಖಂಡಿತ ಈ ಒಂದು ಕಸ ಹೆಕ್ಕುವಂಥದ್ದು, ಸಮುದ್ರಕ್ಕೆ ಬಾಟ್ಲಿ ಕಸ ಪ್ಲಾಸ್ಟಿಕ್ ಎಲ್ಲ ಹೋಗುವಂಥದ್ದು, ಪ್ರಾಣಿ ಪಕ್ಷಿಗಳು ಅದರ ಪ್ಲಾಸ್ಟಿಕ್ ಕೊಟ್ಟೆ ಒಳಗಿದ್ದು ಆಹಾರವನ್ನು ತಿಂದು ಅವು ಕೂಡಲೇ ಮರಣ ಹೊಂದುವಂಥದ್ದು, ಖಂಡಿತ ಅದನ್ನು ನಮ್ಮಿಂದಲೇ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಆದಷ್ಟು CC ಕ್ಯಾಮೆರಾ ಹಾಕಿ ಯಾರು ಕಸ ಹಾಕ್ತಾರೋ ಅವರಿಗೆ ಪನಿಷ್ಮೆಂಟ್ ಕೊಡುವಂಥ ಕೆಲಸ ಆದರೂ ಮಾತ್ರ ಇದು ನಿಲ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ಮೊನ್ನೆ ಸಾಯ್ಬರಕಟ್ಟೆಯಿಂದ ಅಚ್ಚಿಲಾಡಿವರೆಗೆ ನಮ್ಮ ಸಂಸ್ಥೆಯವರು ಎರಡೂ ಕಡೆ ಕ್ಲೀನ್ ಮಾಡಿದ್ದಾರೆ. 70 ಅದೇ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 70 ಚೀಲ ಕಸ ಸಿಕ್ಕಿದೆ. ಅದರಲ್ಲಿ ಕೂದಲು ಚೌರ ಶಾಪಿಂದ ಕೂದಲು ಬಂದದ್ದು ರಾಶಿ ಹಾಕಿದ್ದು ಉಂಟು, ಬಾಟ್ಲಿಗಳು ಉಂಟು, ಮತ್ತು ತಿಂಡಿ ತಿನಿಸು ತಂದು ಮನೆಯಿಂದ ಕಟ್ಟಿ ಬಂದ ಪ್ಲಾಸ್ಟಿಕ್ ತಂದಲ್ಲಿ ರಾಶಿ ಹಾಕಿ ಹೋಗುವುದು ಎಲ್ಲ ನಾವು ನೋಡ್ತಾ ಇದ್ದೇವೆ. ಅದಕ್ಕೆಲ್ಲ ಎಲ್ಲರೂ ನಮ್ಮ ಮನೆಯ ಕಸ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಎಣಿಸ್ಕೊಂಡ್ರೆ ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ಪಂಚಾಯತ್ನವ್ರಿಗೆ ಕೊಟ್ಟರೆ ಇಂಥ ಒಂದು ಪ್ರಮೇಯವೇ ಬರುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ.